ವೀಕ್ಷಕರ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೆಜರ್ಮೆಂಟ್ ಬ್ಲೌಸಿಂದ, ಅಳತೆ ಕೊಟ್ಟಿರೋ ಬ್ಲೌಸಿಂದ ಯಾವ್ಯಾವ ಮೆಜರ್ಮೆಂಟು ಪರ್ಫೆಕ್ಟಾಗಿ ತೆಗೆದುಕೊಳ್ಬೇಕು ಅನ್ನೋದನ್ನು ನೋಡೋಣ. ಯಾಕಂದರೆ ಸಾಕಷ್ಟು ಜನಕ್ಕೆ ಮೆಜರ್ಮೆಂಟನ್ನ ತೆಗೆದುಕೊಳ್ಳಲಿಕ್ಕೆ ಬರೋದೇ ಇಲ್ಲ. ಸೊ ಹಾಗಾಗಿ ಅಳತೆಯಲ್ಲಿ ಸಾಕಷ್ಟು ಕನ್ಫ್ಯೂಷನ್ನ ಆಗಿರ್ತೀರಿ. ಸೊ ಕನ್ಫ್ಯೂಸನ್ನ ದೂರ ಮಾಡಲಿಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ತುಂಬಾ ಯುಟಿಲೈಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಬ್ಲೌಸಲ್ಲಿ ಬಂದು ಇದು ಫ್ರಂಟ್ ಪಾರ್ಟ್ ಮತ್ತು ಇದು ಬ್ಯಾಕ್ ಪಾರ್ಟ್. ಸೊಂಟದ ಸುತ್ತಳತೆ ಬಂದು ನಮಗೆ ಅಂದರೆ ವೆಸ್ಟ್ ಸುತ್ತಳತೆ ಬಂದು ಬ್ಯಾಕ್ ಪಾರ್ಟ್, ಹಿಂದ್ಗಡೆ ಬ್ಯಾಕ್ ಪಾರ್ಟಿಂದನೇ ನಾವು ತೆಗೆದುಕೊಳ್ತಕ್ಕಂಥದ್ದು. ಫ್ರಂಟಿಂದ ಯಾವುದೇ ಕಾರಣಕ್ಕೂ ಸೊಂಟದ ಸುತ್ತಳತೆಯನ್ನು ಅಳತೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಷ್ಟು ಬರ್ತಾ ಇದೆ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ವೆಸ್ಟ್ನ ಸೊಂಟದ ಸುತ್ತಳತೆ. ಇದಾದ ನಂತರ ನಮಗೆ ಬರುವಂಥದ್ದು ಮೆಜರ್ಮೆಂಟ್. ನೆಕ್ಸ್ಟ್ ಮೆಜರ್ಮೆಂಟ್ ಬಂದು ಲೆಂತ್ ಹೇಳ್ತೀವಿ. ಓಕೆನಾ, ಲೆಂತ್ ಅಷ್ಟೇ. ಶೋಲ್ಡರಿಂದ, ಸೆಂಟರ್ ಪಾಯಿಂಟ್ ಶೋಲ್ಡರಿಂದ ನಾವೇನು ಟಕ್ಸ್ ಹಿಡಿದಿರ್ತೀವಿ ಇಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ. ಲೆಂತ್ ಎಷ್ಟು ಬರ್ತಾ ಇದೆ? 13 ಇಂಚು ಬರ್ತಾ ಇದೆ. ಸಾಕಷ್ಟು ಜನ ಸ್ಲೀವ್ ರೌಂಡಲ್ಲಿ ಕನ್ಫ್ಯೂಸ್ ಆಗ್ತೀರಾ. ಸ್ಲೀವ್ ರೌಂಡ್ ಮೆಜರ್ಮೆಂಟ್ ತೊಗೊಳ್ಳಿ ಅಂದರೆ ಈ ರೀತಿ ತೆಗೆದುಕೊಂಡು ಬಿಡ್ತೀರಾ. ಇದು ಬಂದು ಆರ್ಮೋಲ್ ರೌಂಡ್ ಮೆಜರ್ಮೆಂಟ್. ಸ್ಲೀವ್ ರೌಂಡ್ ಮೆಜರ್ಮೆಂಟು ಅಂತಂದರೆ ಈ ಕ್ಯಾಪ್ ಹೈಟಿಂದ ನಾವೇನು ಜಾಯಿಂಟ್ ಮಾಡಿರ್ತೀವಿ ಇಲ್ಲಿಂದ ಬರುವಂಥ ಮೆಜರ್ಮೆಂಟಿಗೆ ನಾವು ಸ್ಲೀವ್ ರೌಸ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಸೊ ಈ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್, ಇದನ್ನು ತೆಗೆದುಕೊಳ್ಳಿ. ಓಕೆನಾ, ಬ್ಲೌಸ್ ಇತ್ತು ಇಟ್ಟು ಕಟ್ ಮಾಡ್ತೀನಿ ನಿಮಗೆ ಪರ್ಫೆಕ್ಟ್ ಆಗಿದೆ ಅಂತಂದರೆ ನೋ ಪ್ರಾಬ್ಲಮ್. ಇಲ್ಲಾಂದರೆ ಈ ಮೆಜರ್ಮೆಂಟ್ನ ತೆಗೆದುಕೊಳ್ಳಿ. ಅದಾದ ನಂತರ ಇದು ಯೂಶ್ವಲಿ ತೆಗೆದುಕೊಳ್ತೀವಿ ಮತ್ತು ಸ್ಲೀವ್ಸ್ನ ಲೆಂತ್. ಓಕೆನಾ, ಮತ್ತು ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ ಆರ್ಮೋಲ್ ಡೌನಿಂಗ್ ಎಷ್ಟು ಇಂಚಿಗೆ ಇಳಿಸಬೇಕು ಅಂಥೇಳಿ. ಇಲ್ಲಿ ಆರ್ಮೋಲ್ ಡೌನಿಂಗನ್ನು ನಾವೇನು ಮಾಡ್ತೀವಿ, ಲೆಂತ್ ಎಷ್ಟಿತ್ತು ನಮಗೆ 13 ಇಂಚಿನ ಲೆಂತ್ ಇದೆ. ಓಕೆನಾ, 13 ಇಂಚ್ ಲೆಂತಲ್ಲಿ ಸೈಡ್ ಜಾಯಿಂಟ್ ಏನು ಮಾಡಿರ್ತೀವಿ ಲೆಂತ್ ಲೆಕ್ಕ ಹಾಕ್ಕೊಳ್ಳಿ. 7.5 ಬರ್ತಾ ಇದೆ. 7.5 13 ಇಂಚಲ್ಲಿ ಮೈನಸ್ ಮಾಡಿ ಅಂದರೆ ಎಷ್ಟಾಯಿತು? 1 2 3 4 5 5.5 ಇಂಚು. 5.5 ಇಂಚಿನ ಆರ್ಮೋಲ್ ಡೌನಿಂಗ್ ಇದಾಗಿರುತ್ತೆ. ಓಕೆನಾ, 5.5 ಇಂಚಿನ ಆರ್ಮೋಲ್ ಡೌನಿಂಗ್ ಇದಾಗಿರುತ್ತೆ. ಪ್ಲಸ್ ಶೋಲ್ಡರ್ ಎಷ್ಟು ಬರುತ್ತೆ ಅಂತಂದರೆ ಇದಕ್ಕೆ ಶೋಲ್ಡರಲ್ಲಿ 5.5 ಇಂಚು ಬಂದಿದೆ ಅಂತಂದರೆ 5.25 ಇಂಚಿನ ಶೋಲ್ಡರ್ ಇಟ್ಕೊಂಡ್ರೆ ನಡೆದೋಗುತ್ತೆ. ಇಲ್ಲ ಎಕ್ಸಾಕ್ಟ್ಲಿ 5.5 ಇಟ್ಟರು ಕೂಡ ಏನೂ ತೊಂದರೆ ಇಲ್ಲ. 5.5 ಮೇಲ್ಗಡೆ ಬರುವಂತಹ ಆರ್ಮೋಲ್ ಡೌನಿಂಗ್ ಮೆಜರ್ಮೆಂಟಿಗೆ ಮಾತ್ರ ನೀವೇನು ಮಾಡಬೇಕು, ಅಕಸ್ಮಾತ್ 6 ಇಂಚು ಬಂತು ನಮಗೆ ಇಲ್ಲಿ ಅಂತಂದರೆ ಶೋಲ್ಡರಲ್ಲಿ 5.5 ಇಂಚು ಅಥವಾ ಅದಕ್ಕಿಂತಲೂ ಕಡಿಮೆ 5.25 ಇಂಚು, 1/4 ಇಂಚು ಮಾತ್ರ ಇನ್ಕ್ರೀಸ್ ಮಾಡಬೇಕು. ಇಲ್ಲಿ ಎಷ್ಟಿದೆ ಅಷ್ಟೇ ಇಲ್ಲಿ ಇಡಲಿಕ್ಕೆ ಹೋಗಬೇಡಿ. ಓಕೆನಾ, ಇದಾದ ನಂತರ ನಾವು ಈ ರೀತಿ ನೋಡಿಕೊಂಡಾಗ ಬ್ಯಾಕ್ ಸೈಡ್ ನಮಗೆ ಡೀಪ್ ಸಿಕ್ಬಿಡುತ್ತೆ. ಸಾಕಷ್ಟು ಜನ ಕನ್ಫ್ಯೂಸ್ ಆಗಿ ಡೀಪ್ನ ಈ ರೀತಿ ಮೆಜರ್ಮೆಂಟ್ ಮಾಡಿಬಿಡ್ತೀವಿ ಎಷ್ಟಿದೆ ಅಂತೇಳಿ ಕನ್ಫ್ಯೂಸ್ ಆಗುತ್ತೆ. ಬೆಸ್ಟ್ ವೇ ಕೆಳಗಡೆಯಿಂದ ತೆಗೆದುಕೊಂಬಿಡಿ, ಡೀಪ್ ಎಷ್ಟಿರುತ್ತೆ ಸಿಗುತ್ತೆ. ಓಕೆನಾ, ಇದಾದ ನಂತರ ನಮಗೆ ಬರುವಂಥದ್ದು ನೆಕ್ಸ್ಟ್ ಸುತ್ತಳತೆ. ಇಷ್ಟಿದ್ರೆ ಸಾಕು, ನಾವು ಸ್ಲೀವ್ಸ್ನ ಬ್ಲೌಸ್ನ ಕಟಿಂಗ್ ಮಾಡಿಬಿಡ್ಬೋದು, ಬೇರೆ ಯಾವುದೇ ರೀತಿಯ ಅಳತೆ ಅವಶ್ಯಕತೆ ಬೀಳೋದಿಲ್ಲ. ಇನ್ನು ಫ್ರಂಟ್ ಪಾರ್ಟಿಗೆ ಬಂದಂಗೆ ಇವೆಲ್ಲ ಕನ್ಫ್ಯೂಸ್ ಆಗುತ್ತಲ್ಲೇ ಸರ್ ಅಂತಂದರೆ ನೋಡಿ, ಫ್ರಂಟ್ ಪಾರ್ಟಲ್ಲಿ ನಮಗೆ ಬರುವಂಥದ್ದು ಮೆಜರ್ಮೆಂಟ್ ಬಹಳ ಇಂಪಾರ್ಟೆಂಟ್ ಮೆಜರ್ಮೆಂಟ್ ಯಾವುದಪ್ಪ ಅಂದರೆ ಡಾಟ್ ಪಾಯಿಂಟ್. ಓಕೆನಾ, ಈ ಡಾಟ್ ಪಾಯಿಂಟ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು ನಾವು ಅಂತಂದರೆ ಫಸ್ಟ್ ಕೆಳಗಡೆ ಪಟ್ಟಿ ಎಷ್ಟಿದೆ? 2 ಇಂಚಿನ ಪಟ್ಟಿ ಸಿಗ್ತಾ ಇದೆ ಅಲ್ಲ, 2 ಇಂಚಿನ ಪಟ್ಟಿಯಿಂದ ಇದು 2.5 ಇಂಚು ಲೆಂತ್ ಸಿಗ್ತಾ ಇದೆ. ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ. 2 ಇಂಚು 1/2 ಇಂಚು ಮಾರ್ಜಿನು. ಸೊ ಇಲ್ಲಿಂದ ನೀವು ಬಿಲ್ಡ್ ಮಾಡ್ತಾ ಹೋದರೆ ಫ್ರಂಟ್ ಪಾರ್ಟು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ, ಯಾವುದೇ ರೀತಿಯ ವ್ಯತ್ಯಾಸ ಬರೋದೇ ಇಲ್ಲ. ಓಕೆನಾ, ಹಾಗಾಗಿ ನೀವು ಅಳತೆ ತೆಗೆದುಕೊಳ್ಬೇಕಾದ್ರೆ ಈ ಸಿಂಪಲ್ ವೇ ಎಷ್ಟು ಮೆಥಡ್ ಆಯಿತು? ಒಂದು ಸೊಂಟದ ಸುತ್ತಳತೆ ಮತ್ತು ಸ್ಲೀವ್ ರೌಂಡು, ಈ ಮೆಜರ್ಮೆಂಟು, ಬ್ಯಾಕ್ ಲೆಂತ್, ಡೀಪ್. ಓಕೆನಾ, ಇವು 4ರಿಂದ 5 ಮೆಜರ್ಮೆಂಟ್ ಇದ್ದರೆ ಸಾಕು, ನಾವು ಬ್ಲೌಸನ್ನು ಈಸಿಯಾಗಿ ಯಾವ ರೀತಿ ಬ್ಲೌಸ್ ಕೊಟ್ಟಿದ್ದಾರೆ ಅಳತೆಗೆ ಅದೇ ರೀತಿ ನಾವು ಕಟ್ಟಿಂಗನ್ನು ಕೊಡಬಹುದು. ಯಾವುದೇ ರೀತಿಯ ತೊಂದರೆ ಬರೋದೇ ಇಲ್ಲ. ಇಷ್ಟು ಸಿಂಪಲಾಗಿ ಅರ್ಥ ಮಾಡಿಕೊಂಡ್ರೆ